ವಿಶಾಖಪಟ್ಟಣದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂತಹ 4ನೇ ಟಿ20 ಪಂದ್ಯದ ಕಡೆಯಲ್ಲಿ ದೊಡ್ಡ ಚಮತ್ಕಾರವೇ ನಡೆದು ಹೋಗಿದೆ. ಹಾಗಾದ್ರೆ ವಿಶಾಖಪಟ್ಟಣದಲ್ಲಿ ನಡೆದಂತಹ 4ನೇ ಟಿ20 ಪಂದ್ಯ ಹೇಗಿತ್ತು, ಈ 4ನೇ ಟಿ20 ಪಂದ್ಯದ ಕಡೆಯಲ್ಲಿ ನಡೆದಂತಹ ದೊಡ್ಡ ಚಮತ್ಕಾರವೇನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಟೀಮ್ ಇಂಡಿಯಾದಲ್ಲಿ ನಿಮಗೆ ಯಾವ ಆಟಗಾರ ತುಂಬಾ ಇಷ್ಟ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ವಿಶಾಖಪಟ್ಟಣದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂತಹ 4ನೇ ಟಿ20 ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ನ್ಯೂಜಿಲೆಂಡ್ ತಂಡ ಒಂದು ಸ್ಫೋಟಕವಾದಂತಹ ಆರಂಭವನ್ನು ಪಡೆಯಿತು. ಡಿಯಾನ್ ಕಾನ್ವೆ ಮತ್ತು ಟಿಮ್ ಸೆಲ್ಫ್ರಿಟ್ ನ್ಯೂಜಿಲೆಂಡ್ ತಂಡಕ್ಕೆ ಒಂದು ಸ್ಫೋಟಕವಾದಂತಹ ಆರಂಭವನ್ನು ನೀಡಿದರು. ಡಿಯಾನ್ ಕಾನ್ವೆ 23 ಎಸೆತದಲ್ಲಿ 44 ರನ್ ಅನ್ನು ಹೊಡೆದರೆ ಟಿಮ್ ಸೆಲ್ಫ್ರಿಟ್ 36 ಎಸೆತದಲ್ಲಿ 62 ರನ್ ಅನ್ನು ಹೊಡೆದರು. ಇನ್ನು ಗೆಲ್ ಫಿಲಿಪ್ಸ್ 16 ಎಸೆತದಲ್ಲಿ 24 ರನ್ ಅನ್ನು ಹೊಡೆದರೆ ಡ್ಯಾನಿ ಮಿಚೆಲ್ ಕೇವಲ 18 ಎಸೆತದಲ್ಲಿ ಅಜೇಯ 39 ರನ್ಗಳನ್ನು ಹೊಡೆದರು. ಹೀಗೆ ನ್ಯೂಜಿಲೆಂಡ್ ತಂಡ ಭಾರತ ಎದುರು 4ನೇ ಟಿ20 ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ 4ನೇ ಟಿ20 ಪಂದ್ಯದಲ್ಲಿ ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಂಡು 215 ರನ್ಗಳನ್ನು ಹೊಡೆಯಿತು. ಇನ್ನು ಟೀಮ್ ಇಂಡಿಯಾದ ಪರವಾಗಿ ಹರ್ಷದೀಪ್ ಸಿಂಗ್ ಮತ್ತು ಕುಲ್ದೀಪ್ ಯಾದವ್ ತಲಾ 2 ವಿಕೆಟ್ ಅನ್ನು 4ನೇ ಟಿ20 ಪಂದ್ಯದಲ್ಲಿ ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 216 ರನ್ಗಳ ಗುರಿಯನ್ನು ಪಡೆದಂತಹ ಟೀಮ್ ಇಂಡಿಯಾ ಒಂದು ಉತ್ತಮವಾದ ಆರಂಭವನ್ನು ಪಡೆಯಲು ವಿಫಲವಾಯಿತು. ಉತ್ತಮ ಫಾರ್ಮ್ ಇದ್ದಂತಹ ಅಭಿಷೇಕ್ ಶರ್ಮಾ ಈ ಪಂದ್ಯದಲ್ಲಿ ಗೋಲ್ಡನ್ ಡಕ್ ಆದರೆ ನಾಯಕ ಸೂರ್ಯಕುಮಾರ್ ಯಾದವ್ ಕೇವಲ 8 ರನ್ ಅನ್ನು ಹೊಡೆದು ಔಟ್ ಆಗಿ ಹೊರನಡೆದರು. ಇನ್ನು ಸಂಜು ಸ್ಯಾಮ್ಸನ್ ಕೇವಲ 24 ರನ್ ಅನ್ನು ಹೊಡೆದು ಔಟ್ ಆದರೆ ರಿಂಕು ಸಿಂಗ್ 30 ಎಸೆತದಲ್ಲಿ 39 ರನ್ ಅನ್ನು ಹೊಡೆದು ಔಟ್ ಆಗಿ ಹೊರನಡೆದರು. ಇನ್ನು ಹಾರ್ದಿಕ್ ಪಾಂಡ್ಯ ಕೂಡ ಕೇವಲ 2 ರನ್ ಅನ್ನು ಹೊಡೆದು ಔಟ್ ಆಗಿ ಹೊರನಡೆದರು. ಹೀಗಾಗಿ ಟೀಮ್ ಇಂಡಿಯಾ 82 ರನ್ ಆಗುವಷ್ಟರಲ್ಲೇ ತನ್ನ ಪ್ರಮುಖ 5 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಹಂತದಲ್ಲಿ ಶಿವಮ್ ದುಬೆ ನಿಜಕ್ಕೂ ಕೂಡ ಟೀಮ್ ಇಂಡಿಯಾದ ಪರವಾಗಿ ಒಂದು ಬೆಂಕಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಶಿವಮ್ ದುಬೆ ಕೇವಲ 23 ಎಸೆತದಲ್ಲಿ 65 ರನ್ ಅನ್ನು ಹೊಡೆದರು. ಇದರಲ್ಲಿ 3 4 ಮತ್ತು 7 ಭರ್ಜರಿ ಸಿಕ್ಸರ್ ಸೇರಿತ್ತು. ಶಿವಮ್ ದುಬೆ ಒಂದು ಆರ್ಭಟದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾಗ ಖಂಡಿತವಾಗಿಯೂ 4ನೇ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತದೆ ಎಂಬ ಭರವಸೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು. ಆದರೆ ಶಿವಮ್ ದುಬೆ ಅನಿರೀಕ್ಷಿತವಾಗಿ ರನ್ಔಟ್ ಆಗುವುದರ ಮೂಲಕ ಪೆವಿಲಿಯನ್ ಅನ್ನು ಸೇರಿದರು. ಶಿವಮ್ ದುಬೆ ಪೆವಿಲಿಯನ್ ಅನ್ನು ಸೇರುವುದರ ಜೊತೆಗೆ ಟೀಮ್ ಇಂಡಿಯಾದ ಗೆಲುವಿನ ಕನಸು ಕೂಡ ನುಚ್ಚುನೂರಾಯಿತು. ಟೀಮ್ ಇಂಡಿಯಾ 4ನೇ ಟಿ20 ಪಂದ್ಯದಲ್ಲಿ 18.4 ಓವರ್ನಲ್ಲಿ 165 ರನ್ಗಳಿಗೆ ಔಟ್ ಆಗುವುದರ ಮೂಲಕ 4ನೇ ಟಿ20 ಪಂದ್ಯದಲ್ಲಿ ನ್ಯೂಜಿಲೆಂಡ್ ಎದುರು 50 ರನ್ಗಳ ಅಂತರದಲ್ಲಿ ಸೋಲನ್ನ ಕಂಡಿತು ಅಂತಾನೆ ಹೇಳಬಹುದಾಗಿದೆ. ಭಾರತ ಟಿ20 ಸರಣಿಯಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರುತ್ತಿತ್ತು. ಇಂತಹ ತಂಡವನ್ನ 4ನೇ ಟಿ20 ಪಂದ್ಯದಲ್ಲಿ ನ್ಯೂಜಿಲೆಂಡ್ ಸೋಲಿಸಬೇಕಾದ್ರೆ ಒಂದು ದೊಡ್ಡ ಚಮತ್ಕಾರವೇ ನಡೆಯಬೇಕಾಗಿತ್ತು. ಈ ಚಮತ್ಕಾರ 4ನೇ ಟಿ20 ಪಂದ್ಯದಲ್ಲಿ ನಡೆಯಿತು ಅಂತಾನೆ ಹೇಳಬಹುದಾಗಿದೆ. ಇನ್ನು 4ನೇ ಟಿ20 ಪಂದ್ಯದಲ್ಲಿ ಶಿವಮ್ ದುಬೆ ಕೇವಲ 15 ಎಸೆತದಲ್ಲಿ ಅರ್ಧಶತಕವನ್ನು ಪೂರ್ಣಗೊಳಿಸುವುದರ ಮೂಲಕ ಟೀಮ್ ಇಂಡಿಯಾದ ಪರವಾಗಿ ಅತಿ ವೇಗವಾಗಿ ಅರ್ಧಶತಕ ಗಳಿಸಿದ 3ನೇ ಆಟಗಾರರೆಂಬ ಹೆಮ್ಮೆಗೆ ಶಿವಮ್ ದುಬೆ ಪಾತ್ರರಾದರು. ಇನ್ನು ಅಭಿಷೇಕ್ ಶರ್ಮಾ ಈ ಪಂದ್ಯದಲ್ಲಿ ಗೋಲ್ಡನ್ ಡಕ್ ಆಗುವುದರ ಮೂಲಕ ಟೀಮ್ ಇಂಡಿಯಾದ ಓಪನಿಂಗ್ ಬ್ಯಾಟ್ಸ್ಮನ್ ಒಬ್ಬ 2 ಪಂದ್ಯದಲ್ಲಿ ಗೋಲ್ಡನ್ ಡಕ್ ಆದಂತಹ ಮೊದಲ ಆಟಗಾರನೆಂಬ ಕಳಪೆ ದಾಖಲೆಯನ್ನ ಅಭಿಷೇಕ್ ಶರ್ಮಾ ನಿರ್ಮಿಸಿದರು. ಇನ್ನು ನ್ಯೂಜಿಲೆಂಡ್ ತಂಡ ಭಾರತ ಎದುರು ಈ ಪಂದ್ಯದಲ್ಲಿ 215 ರನ್ಗಳನ್ನು ಹೊಡೆಯುವುದರ ಮೂಲಕ ನ್ಯೂಜಿಲೆಂಡ್ ತಂಡ ಟಿ20ಯಲ್ಲಿ ಭಾರತ ಎದುರು ತನ್ನ 2ನೇ ಅತ್ಯಧಿಕ ಸರ್ವಾಧಿಕ ಸ್ಕೋರ್ ಅನ್ನು ದಾಖಲಿಸಿತು. ಇನ್ನು ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಎದುರು 4ನೇ ಟಿ20 ಪಂದ್ಯದಲ್ಲಿ 50 ರನ್ಗಳ ಅಂತರದಲ್ಲಿ ಸೋಲನ್ನ ಕಾಣುವುದರ ಮೂಲಕ ನ್ಯೂಜಿಲೆಂಡ್ ಎದುರು 3ನೇ ಅತಿ ದೊಡ್ಡ ಸೋಲನ್ನ ಟೀಮ್ ಇಂಡಿಯಾ ಕಂಡಿತು ಅಂತಾನೆ ಹೇಳಬಹುದಾಗಿದೆ.